ಅದೇ ನನಗೆ 2018ರಲ್ಲಿ ಕಾಲ್ ತೆಗೆದಿದ್ದು ಫಸ್ಟ್ ಪಿ ಯು ಸಿ ಹೋಗ್ತಿದ್ದೆ. ಬೋನ್ ಕ್ಯಾನ್ಸರ್ ಹೆಸರು ಹೇಳಿದ್ರೆ ಎಲ್ಲ ತಿಳ್ಕೊಂಡಿದ್ದಾರೆ ನನ್ನ ಬಗ್ಗೆ ಅವರು. ಅವಾಗ ಕಾಲ್ ತೆಗೆದ್ಮೇಲೆ ನಾನು ಮುಂಚೆಯಿಂದನೂ ಫಸ್ಟ್ ಪಿ ಯು ಸಿ ಓದ್ತಿರ್ಬೇಕಾದ್ರೆ ಕೃಷಿನೇ ಮಾಡಬೇಕು, ಏನಾದರೂ ಆಗಲಿ ಮಾಡೋಣ ಅಂತ ಅಪ್ಪನ ಜೊತೆ ಸಪೋರ್ಟಿವ್ ಮಾಡ್ತಿದ್ದೆ. ಆಮೇಲೆ ಕಾಲ್ ತೆಗೆದ್ಮೇಲೆ ಪರವಾಗಿಲ್ಲ, ಕಾಲ್ ತೆಗೆದ್ರೇನು ಕೃಷಿನೇ ಮಾಡೋಣ ಅಂತ ಹಾಸ್ಪಿಟಲ್ ಡಾಕ್ಟ್ರಿಗೆ ಹೇಳಿದೆ ನಾನು. ಸರ್ ಕಾಲ್ ತೆಗೆದ್ಮೇಲೆ ನಾನು ಹೋಗಿ ಕೃಷಿನೇ ಮಾಡ್ತೀನಿ ಸರ್ ಅಂತ ಡಾಕ್ಟರ್ ಜೊತೆಲಿ ಹೇಳ್ತಿದ್ದೆ. ಅವಾಗ್ಲಿಂದ ನಾನು ಏನಂದ್ರೆ ಜನಗಳ ಜೊತೆ ಹೇಳೋದು ಅಂದ್ರೆ ನನಗೆ ಜನಗಳ ಮುಂದೆ ಹೇಳ್ತಿರ್ಲಿಲ್ಲ. ಹಾಸ್ಪಿಟಲ್ ಸುಧಾ ನನ್ನ ಕಾಲ್ ತೆಗಿತಾರೆ ಅಂತಂದಾಗ ನಗು ಮುಖದಿಂದನೇ ಡಾಕ್ಟರ್ ಹತ್ರನೇ ಎದ್ದು ಬಂದಿದೆ. ಆಯ್ತು ಸರ್ ಪರವಾಗಿಲ್ಲ ತೆಗೀರಿ ಸರ್, ನಾನು ನೆಕ್ಸ್ಟು ಮಾಡ್ತೀನಿ ಸರ್, ಜೀವನ ಬದುಕ್ತೀನಿ ಅಂತ ಹೇಳಿದೆ. ಆದರೆ ಹೋಗಿ ಬಾತ್ರೂಮಲ್ಲಿ ಕುಂತ್ಕೊಂಡು ಅಳ್ತಿದ್ದೆ. ಜನಗಳ ಜೊತೆ ನಾನು ಭಾವನೆ ತೋರಿಸ್ಕೊಡ್ತಿರ್ಲಿಲ್ಲ, ಆದರೆ ಒಬ್ಬನೇ ಇದ್ದ ಮಾತ್ರ ನಾನು ಅಳ್ತಿದ್ದೆ. ಅದನ್ನ ಅಪ್ಪ ಅಮ್ಮನ ಎದುರುಗಡೆ ಹೇಳ್ತಿರ್ಲಿಲ್ಲ. ಅವ್ರು ತುಂಬಾ ಎದುರುಕೊಂಡಿದ್ರು, ಈ ಮುಂದೆ ಏನು ಜೀವನ ಒಂದು ಹಿಂಗೆ ಕಾಲ್ ತೆಗೆದ್ರೆ ಎಷ್ಟೋ ಜನ ನೋಡ್ತೀವಿ, ಏನು ಮಾಡೋಕ್ಕಲ್ಲ, ಏನಾಗುತ್ತೆ ಅಂತ ಫುಲ್ಲು ವೀಕ್ ಆಗೋಗಿದ್ರು ಅಪ್ಪ ಅಮ್ಮನು. ಸ್ಪೋರ್ಟ್ಸಲ್ಲಿ ನೀನು ಆಗ್ತೀಯಾ ಬಾ ಅಂತ ಹೇಳಿ ಸ್ಪೋರ್ಟ್ಸ್ಗೆ ಹೋದ್ಮೇಲೆ ವೀಲ್ಚೇರ್ ಕ್ರಿಕೆಟಲ್ಲಿ ನ್ಯಾಷನಲ್ಸಲ್ಲಿ 3rd ಪ್ಲೇಸ್ ಆಗಿದೆ. ಗುಜರಾತ್ ಹೋಗಿ ಆಡಿದ್ದೀನಿ. ಅದೇ ಥರ ವೀಲ್ಚೇರ್ ರಗ್ಬಿ ಆಡಿದ್ದೀನಿ. ವೀಲ್ಚೇರ್ ರಗ್ಬಿನಲ್ಲಿ ನ್ಯಾಷನಲ್ಸಲ್ಲಿ ಗೋಲ್ಡ್ ಮೆಡಲ್ ಆಯಿತು 2021ರಲ್ಲಿ. ಅದು ಬಿಹಾರಲ್ಲಿ ಹೋಗಿ ಆಡಿದ್ದೀನಿ ನಾನು. ಈಗ ಲಾಸ್ಟ್ ಇಯರು ಹೈ ಜಂಪ್ ಅಭ್ಯಾಸ ಮಾಡೋಣ ಅಂತೇಳಿ ಸತತವಾಗಿ ಪ್ರಯತ್ನ ಮಾಡಿ ಮೈಸೂರು ಚಾಮುಂಡೇಶ್ವರಿ ಸ್ಟೇಡಿಯಂಲ್ಲಿ ಅಭ್ಯಾಸ ಮಾಡ್ತಿದ್ದೆ. ನಾನು ಕೃಷಿನೂ ಮಾಡ್ತಿದ್ದೆ, ಇತ್ತಾಗೆ ಸ್ಪೋರ್ಟ್ಸು ಪ್ರಾಕ್ಟೀಸು ಮಾಡ್ತಿದ್ದೆ, ಎರಡೂ ಮಾಡ್ತಿದ್ದೆ. ನಾಗೇಂದ್ರ ಪ್ರಸಾದ್ ಕೋಚ್ ಅವರು ತುಂಬ ಸಪೋರ್ಟ್ ಕೊಟ್ಟು ಅವ್ರ ಕೈಯಿಂದನೇ ದುಡ್ಡು ಹಾಕಿ ನನಗೆ ಸಪೋರ್ಟ್ ಕೊಟ್ಟು ಪ್ರಾಕ್ಟೀಸ್ ಎಲ್ಲ ಕೊಟ್ಟರು. ಅದರಲ್ಲಿ ಹೈ ಜಂಪಲ್ಲಿ ಈ ಸರಿ ನಾನು ಲಾಸ್ಟ್ ಡಿಸೆಂಬರಲ್ಲಿ ಡೆಲ್ಲಿಲಿ ಹೋಗಿ 4th ಪ್ಲೇಸ್ ಡೆಲ್ಲಿಲಿ ಆಯಿತು ನನಗೆ. ಅದು ಇವಾಗ ನಾನು ಕುಂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, ನನ್ಗೆ ಕನಸಿರೋದು ಕೃಷಿಲಿ ಇನ್ನೂ ಹೆಚ್ಚು ಸಾಧನೆ ಮಾಡಬೇಕು, ಆ ಥರ ಎಲ್ಲ ಕನಸು ಇಟ್ಕೊಂಡಿದ್ದೆ. ಇವಾಗ ಸ್ಪೋರ್ಟ್ಸು ಅದು 2 ದೋಣಿ ಮೇಲೆ ಕಾಲಿಟ್ಕೊಂಡು ಹೋದ್ರೆ ಎಲ್ಲರೂ ಒಂದು ಕಡೆ ಮುಳುಗಲೇಬೇಕಾಗುತ್ತೆ, 2 ಮೇಂಟೈನ್ ಮಾಡೋಕ್ಕಾಗಲ್ಲ. ಇಲ್ಲ ಸ್ಪೋರ್ಟ್ಸ್ಗೆ ಹೋಗ್ಬೇಕು, ಇಲ್ಲ ಕೃಷಿ ಬರಬೇಕು ಅಂತ ಡಿಸೈಡ್ ಮಾಡಿದೆ. ಆವಾಗ ನಾನು ಯೋಚನೆ ಮಾಡಿ ಸ್ಪೋರ್ಟ್ಸ್ ಬೇಡ, ಕಂಪ್ಲೀಟಾಗಿ ಕೃಷಿಲೇ ಸಾಧನೆ ಮಾಡೋಣ ಅಂತೇಳಿ ಇವಾಗ 6 ತಿಂಗಳಿಂದ ಕಂಪ್ಲೀಟಾಗಿ ಕೃಷಿ ಕಡೆ ಬಂದಿದ್ದೀನಿ. ಇದು ರೈಟ್ ನ್ಯೂಸ್.